ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಎಷ್ಟು ಸಖತ್ತಾಗಿರೋ, ಟೇಸ್ಟಿಯಾಗಿರೋ, ಯಮ್ಮಿಯಾಗಿರೋ ರೆಸಿಪಿ ತೊಗೊಂಬಂದಿದ್ದೀನಿ. ಹೋಟೆಲ್ಗೆ ಹೋದರೆ ಫಸ್ಟ್ ಆರ್ಡ್ರ್ ಮಾಡೋದು ಪಲ್ಯ ಅಂದರೆ ಮಟರ್ ಪನ್ನೀರು, ಕುಲ್ಚಾ, ಪೂರಿ, ಚಪಾತಿ, ಪರೋಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪನ್ನೀರ್ ಮಟರ್ ಮಾಡಿದ್ದೀನಿ ಇವತ್ತು. ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ರೆಸಿಪಿ ನಿಮ್ಮ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಏನೆಲ್ಲ ಸಾಮಗ್ರಿ ಬೇಕು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಫಸ್ಟು 700 ಗ್ರಾಮ್ ಆಗೋಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಳಿ, ನಾನು ನೆಂದಿನಿ ತೊಗೊಂಡಿದ್ದೀನಿ. ನೋಡಿ, ಮತ್ತು 2 ದೊಡ್ಡ ದಪ್ಪವಾಗಿರೋ ಈರುಳ್ಳಿನ ಉದ್ದುದ್ದಿಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಚಿಕ್ಕದು 3 ಟೊಮೊಟೊ ಇದೆ, ಮಸಾಲೆ ಮಾಡೋಕ್ಕೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ಒಂದು 2 ಸ್ಪೂನಷ್ಟು 2-3 ಸ್ಪೂನಷ್ಟು ಕಾಜು ನೆನೆಕ್ಕಿಟ್ಟಿದ್ದೆ. ನೆನೆಕರಿ ಗ್ರೇವಿ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಒಂದೊಂದು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮಟರ್ ಪನ್ನೀರ್ಗೆ ಇವೆಲ್ಲ ಚೆನ್ನಾಗಿರುತ್ತೆ. ಮತ್ತು ಇವು ಮಟರ್ ಅಂದರೆ ಹಸಿ ಬಟಾಣಿ ಇರುತ್ತಲ್ಲ, ಒಂದು ಬೌಲ್ ತೊಗೊಂಡು ಕುದಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಡೈರೆಕ್ಟ್ ಹಾಕಿದ್ರೆ ಬೇಯಲ್ಲ ಅಂತ. ಮತ್ತು ಮಸಾಲೆಗೆ ಜೀರಿಗೆ, ಕಸೂರಿ ಮೇಥಿ, ಮತ್ತು ಲವಂಗ, ಮತ್ತು ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಇಷ್ಟೇ ತೊಗೊಂಡಿದ್ದೀನಿ. ಮತ್ತು 1 ಮೆಣಸಿನ್ಕಾಯಿ ಮತ್ತು ಶುಂಠಿ 4 ಪೀಸು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಗ್ರೇವಿಗೆ ಸಖತ್ತಾಗಿ ಹೋಟೆಲಲ್ಲಿ ಹೇಗಿರುತ್ತೆ ನೋಡಿ ಮಟರ್ ಪನ್ನೀರು ಹಾಗೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಸಲ ಮಾಡಿ ನೋಡಿ, ನೀವು ಅಂತೀರಾ, ನೀವೇ ಕಮೆಂಟ್ ತಿಳಿಸ್ತೀರಾ. ನೋಡಿ, ಪ್ಯಾನಲ್ಲಿ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಬೆಣ್ಣೆನಾದ್ರೂ ಹಾಕೋಬೋದು, ತುಪ್ಪನಾದ್ರೂ ಹಾಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ನೋಡಿ, ಈ ಥರ ಪನ್ನೀರನ್ನ ಒಂದೊಂದಾಗಿ ನೀಟಾಗಿ ಇಟ್ಕೊಂಡು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಡೈರೆಕ್ಟ್ ಹಾಗೆ ಪನ್ನೀರ್ ಹಾಕ್ಬಾರ್ದು ಮಸಾಲೆಗೆ. ಪನ್ನೀರನ್ನ ಫ್ರೈ ಮಾಡ್ಕೊಂಡು ಹಾಕಿದ್ರೆ ತುಂಬ ರುಚಿ ಬರುತ್ತೆ. ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಅದೇ ಎಣ್ಣೆ ತುಪ್ಪಕ್ಕೆ, ನಾನು ಏನು ಬೇರೆ ಹಾಕಿಲ್ಲ. ಪನ್ನೀರ್ ಹುರ್ಕೊಂಡಿದ್ನಲ್ಲ ಅದೇ ಉಳಿದಿತ್ತು ಎಣ್ಣೆ ತುಪ್ಪ, ಅದರಲ್ಲೇ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದೇ ಎಣ್ಣೆ ಮತ್ತು ತುಪ್ಪ, ಜಾಸ್ತಿ ಏನೂ ಹಾಕಿಲ್ಲ ನಾನು. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕೋಬೋದು. ನಾನು ಅಷ್ಟರಲ್ಲೇ ಸಾಕಾಗುತ್ತೆ ಅಂತ ಈರುಳ್ಳಿ ಹಾಕಿದ್ದೀನಿ. ಮತ್ತು ಟೊಮೊಟೊ ಕಟ್ ಮಾಡಿಟ್ಟಿದ್ನಲ್ಲ, ಟೊಮೊಟೊ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಬೋದು, ದಪ್ಪನಾದರೂ ಕಟ್ ಮಾಡ್ಬೋದು. ಯಾಕಂದರೆ ಇದೆಲ್ಲ ರುಬ್ಬಬೇಕು ಮಸಾಲೆಗೆ. ಮತ್ತು ಅದಕ್ಕೆ ನಾನು ಇಲ್ಲಿ 1 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಪೀಸಸ್ ತೋರಿಸಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಇದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಹೋಟೆಲಲ್ಲಿ ಮಾಡ್ದಂಗೆ ಇರುತ್ತೆ ಫ್ರೆಂಡ್ಸ್. ನೀವು ನೋಡಿ ಮಾಡಿ. ಕಾಜು ಹಾಕೋತಾ ಇದ್ದೀನಿ. ಕಾಜು ಮಟರ್ ಪನ್ನೀರಿಗೆ, ಪನ್ನೀರ್ ಮಸಾಲಾಗೆ, ಏನೇ ಮಾಡಿ ನೀವು ಪನ್ನೀರ್ ಐಟಮ್ಸು ಸ್ವಲ್ಪ ಕಾಜು ಇದ್ರೇ ಅದ್ರ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಮಸಾಲೆ ಇದು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಾಜು ಹಾಕಿದ್ದೀನಲ್ಲ, ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು. ಅಂದರೆ ಚೆನ್ನಾಗಿ ಗ್ರೇವಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಬೇಯಲಿಲ್ಲ ಅಂದರೆ ಗಟ್ಟಿ ಗಟ್ಟಿ ಕಾಣಿಸುತ್ತೆ. ನೋಡಿ, ಅದು ಆರಿದ ಮೇಲೆ, ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಆರಿದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಅದು ರುಬ್ಬಿದ ಪ್ಯಾನಲ್ಲೇ ಸ್ವಲ್ಪ 1-2 ಸ್ಪೂನ್ ನೀರು ಹಾಕಿ ಕಲಸಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಒಲೆ ಮೇಲೆ ದಪ್ಪ ತಳದಿರೋ ಪಾತ್ರೆ ಇಟ್ಕೋಬೇಕು. ಪನ್ನೀರ್ ಗ್ರೇವಿಗೆ ಏನೇ ಗ್ರೇವಿ ಐಟಮ್ಸ್ ಮಾಡಿದ್ರೆ ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು. ಅದಕ್ಕೆ ತುಪ್ಪ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ 2 ಸ್ಪೂನು, ತುಪ್ಪ 1 ಸ್ಪೂನ್ ಇದೆ. ಮತ್ತು ಮಸಾಲೆ ತೋರಿಸಿದ್ನಲ್ಲ, ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಟಪಟ ಅಂತ ಸಿಡಿದ ಮೇಲೆ, ಇದು ಹುರ್ಕೊಂಡು ಎಣ್ಣೆ ತುಪ್ಪದಲ್ಲಿ ಹುರಿದ ಮೇಲೆ ಉಳಿದಿರೋದು ಮಸಾಲೆ ಹಾಕೋಬೇಕು. ನೋಡಿ, ಇಲ್ಲಿ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಮತ್ತು ಗರಂ ಮಸಾಲ ಇಲ್ಲೇ ಹಾಕಿದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಲರು ಇಷ್ಟು ಘಮ ಬರ್ತಾಯಿತ್ತು, ಸಖತ್ತಾಗಿ ಘಮ ಬರ್ತಾಯಿತ್ತು. ಈಗ ನೋಡಿ, ನುಣ್ಣಕ್ಕೆ ರುಬ್ಕೊಂಡಿದ್ನಲ್ಲ ಮಸಾಲೆ, ಹುರ್ಕೊಂಡಿದ್ವಲ್ಲ ಕಾಜು, ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿದು ಅದು ರುಬ್ಕೊಂಡಿರೋ ಮಸಾಲ ಹಾಕೋಬೇಕು. ಎಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಹುರ್ಕೋಬೇಕಿದು. ಎಲ್ಲ ಅಟ್ಟಿಸ್ಬಿಟ್ಟು ಎಣ್ಣೆ ಬಿಡಬೇಕು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ. ಈ ಥರ ಕುದೀತಾ 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 ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಮತ್ತು ಶೈನಿ ಕಲರ್ ಬರಬೇಕು, ಮಿಂಚ್ತಾ ಇರಬೇಕು. ಅಂದ್ರೇ ಗ್ರೇವಿ ಚೆನ್ನಾಗಿರುತ್ತೆ. ನೋಡಿ, ಸುತ್ತೆಲ್ಲ ಎಣ್ಣೆ ಬಿಟ್ಟಿದೆ ಮತ್ತು ಹೆಂಗೆ ಟಪ ಟಪ ಅಂತ ಕುದೀತಾ ಇದೆ ನೋಡಿ. ಈ ಥರ ಕುದಿಬೇಕು ಫ್ರೆಂಡ್ಸ್, ಅಂದರೆ ಗ್ರೇವಿ ಸಖತ್ತಾಗಿ ರುಚಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹುರ್ಕೊಂಡಿದ್ನಲ್ಲ ಪನ್ನೀರು, ಈ ಟೈಮಿಗೆ ಹಾಕಿಬಿಡ್ಬೇಕು. ಅಂದರೆ ಮಸಾಲೆ ಎಲ್ಲ ಹೀರ್ಕೊಂಬಿಡುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಸಾಲೆ ಎಲ್ಲ ಹೀರ್ಕೊಂಬಿಡುತ್ತೆ. ಆಮೇಲೆ
ಮಟರ್ ಪನ್ನೀರ್. ಮತ್ತು ಇದು ಮಟರ್ ಪನ್ನೀರ್ ಅಲ್ವಾ, ಮತ್ತು ಮಟರ್ ಬೇಕೇ ಬೇಕು. ಇನ್ನೂ ಜಾಸ್ತಿನೂ ಮಟರ್ ಹಾಕೋಬೋದು, ನೀವು ಜಾಸ್ತಿ ಪನ್ನೀರು ಹಾಕೋಬೋದು. ನಮಗೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಇರುತ್ತಲ್ಲ, ಚೆನ್ನಾಗಿ ಕೈಯಿಂದ ಉಜ್ಜಿ ತಿಕ್ಕಿ ಹಾಕಬೇಕು, ಅಂದರೆ ಘಮ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ, ಕಸೂರಿ ಮೇಥಿ ತಿಕ್ಕಿ ಹಾಕಿದ್ಮೇಲೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ. ಹೋಟೆಲ್ಗೆ ಹೋಗಿ ತಿನ್ನೋದೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಖತ್ತಾಗಿ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡಿ ಪ್ಲೀಸ್. ಈ ಥರ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ತಪ್ಪದೆ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಪನ್ನೀರ್, ಮಟರ್ ಪನ್ನೀರ್ ಮಸಾಲ. ಇದು ಮಟರ್ ಪನ್ನೀರು ಸಖತ್ತಾಗಿ ಬಂದಿದೆ. ನೀವು ಇದೇ ಥರ ಮಾಡಿ ಮನೇಲಿ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲ್ಗೆ ಹೋದಷ್ಟೇ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.